ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ಉತ್ತಮ ಮಟ್ಟದ ರಾಗಿಯನ್ನ ಮಾರಾಟ ಮಾಡಿದಾಗ ಇದೇ ರಾಗಿಯನ್ನ ಪಡಿತರದ ಮೂಲಕ ಸಾರ್ವಜನಿಕರಿಗೆ ವಿತರಣೆಯನ್ನ ಮಾಡಲಾಗುತ್ತದೆ ಎಂದು ತುರುವೇಕೆರೆಯ ತಹಶೀಲ್ದಾರ್ ಕೂಮ್-ಇ ಅಹಮದ್ ತಿಳಿಸಿದರು. ತುರುವೇಕೆರೆ ಪಟ್ಟಣದ ಕೃಷಿ ಮಾರುಕಟ್ಟೆ ಆವರಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ವತಿಯಿಂದ ಸರ್ಕಾರಿ ಸಹಾಯಧನದೊಂದಿಗೆ 2024-25ನೇ ಸಾಲಿಗೆ ಆರಂಭಗೊಂಡ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿ ಅವರು ಮಾತನಾಡಿದರು. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ದಿಢೀರ್ ಭೇಟಿ ನೀಡಿ ರೈತರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಆಹಾರ ಶಿರಸ್ತೇದಾರ್ ಕೃಷ್ಣೇಗೌಡ, ಗುಣಮಟ್ಟ ತನಿಖಾಧಿಕಾರಿ ಚಿರಂಜೀವಿ, ರಾಗಿ ಖರೀದಿದಾರರಾದ ಕಾಂತರಾಜು ಸೇರಿದಂತೆ ರೈತರು ಹಾಜರಿದ್ದರು. ರಾಗಿ ಖರೀದಿ ಕೇಂದ್ರ ತುರುವೇಕೆರೆ APMCಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ಎಲ್ಲ ಯಾವುದೇ ದೂರುಗಳು ಬರ್ತಾ ಇದೀವ ಏನಂತ ನಾವೆಲ್ಲ ವಿಸಿಟ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಮುಖ್ಯವಾಗಿ ಎಲ್ಲ ರೈತ ಬಾಂಧವರಲ್ಲಿ ಏನು ಮನವಿ ಅಂದರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತಗೊಂಡು ಬನ್ನಿ. ಮತ್ತು ಇವರಿಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳು ನೀಡಿದ್ವಿ. ಯಾವುದೇ ದಲ್ಲಾಳಿಗೆ ಅವಕಾಶ ಕೊಡಬಾರ್ದು. ಯಾಕಂದರೆ ವಿಶ್ವದಲ್ಲೇ ಒಂದು ಶ್ರೇಷ್ಠ ಮಟ್ಟವಾದ ರಾಗಿ ಗುಣಮಟ್ಟ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಡೆನೂ ಬೇಡಿಕೆ ಇದೆ. ಅದನ್ನು ಯಾವುದೇ ರೀತಿ ಅದರಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ. ಹಾಗಾಗಿ ರೈತರಿಗೂ ಸಮಸ್ಯೆ ಆಗಬಾರ್ದು. ಮತ್ತು ಅಧಿಕಾರಿಗಳು ಕೂಡ ಅವರು ರೈತರು ಬರ್ತಾರೆ, ಅವ್ರಿಗೆಲ್ಲ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಮತ್ತು ಅವ್ರು ಬಂದಾಗ ಅವ್ರಿಗೇನು ಒಂದು ದಿನಕ್ಕೆ 70ರಿಂದ 80 ರೈತರಿಗೆ ಅವರು ಕೊಡ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ವೈಸು ಕೊಡ್ತಾ ಇದ್ದಾರೆ. ಅವರಿಗೆ ರಾಗಿ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವರಿಗೂ ಸೀನಿಯಾರಿಟಿ ವೈಸ್ ಕೊಡ್ತಾ ಇದ್ದಾರೆ. ಅವರು ರೈತರಿಗೆ ಯಾವುದೇ ಇದರಲ್ಲಿ ಮೋಸ ಆಗಬಾರ್ದು. ಮತ್ತು ಒಂದು 50 kg 800 ಗ್ರಾಮ್ ತಗೊಳ್ತಾ ಇದ್ದಾರೆ. ಅದರಲ್ಲಿ ಏನಾದ್ರು ಇದ್ದರೆ ಸಣ್ಣ ಪುಟ್ಟದ್ದು ಈ ಎಣ್ಣೆ ಬೀಜ ಇವೆಲ್ಲ ಬರ್ತಾ ಇದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕೊಡಿ ಅಂತ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ. ನಮ್ಮಲ್ಲೂ ಕೂಡ ಜರಡಿ ಇವೆಲ್ಲ ಇಟ್ಕೊಂಡಿದ್ದೀವಿ. ಯಾವ್ದಾದ್ರು ಜಾಸ್ತಿ ಇದು ಬಂದರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದು ಮಹತ್ವಾಕಾಂಕ್ಷಿ ಯೋಜನೆ ಇದು ಖರೀದಿ, ಇದು MSP 2024-25 ಇಸ್ವಿಯಲ್ಲಿ ಖರೀದಿ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಸರ್ಕಾರ ಪ್ರತಿ ವರ್ಷ 300-400 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ. ಈ ಸಾರಿ 24-25ನೇ ಇಸ್ವಿದು 4,290 ರೂಪಾಯಿ ಕ್ವಿಂಟಾಲ್ಗೆ ಕೊಟ್ಟಿದೆ. ಏನು ಕೇಳೋದು, ಗುಣಮಟ್ಟದ ಖರೀದಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂತಂದರೆ ಕ್ಲೀನ್ ರಾಗಿ ಕೇಳ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಕ್ಲೀನ್ ಕೊಡಬೇಕು. 4,290 ಕೊಡ್ತಾ ಇರೋದು ಮತ್ತು ಅದು ಗಲೀಜು ಬರುತ್ತೆ, ಅದು ಬಂದೇ ಬರುತ್ತೆ ಅನ್ನೋದಕ್ಕೆ ಸರ್ಕಾರ ಅದನ್ನು ಒಪ್ಪೋದಿಲ್ಲ. ಏನೇ ಆಗಲಿ ಜವಾಬ್ದಾರಿ ಕ್ಲೀನ್ ತರೋದು ತಮ್ಮ ರೈತರಿಗೆ ಅದು ಅನ್ವಯಿಸುತ್ತದು. ಏನಕ್ಕೆ ಅಂತಂದರೆ ಅಷ್ಟು ನಮಗೆ ಕ್ಲೀನ್ ಬಗ್ಗೆ ಇದು ಕೇಳ್ತಾ ಇದ್ದಾರೆ ಅಂತಂದರೆ, ಈಗ ಅಂತರ್ರಾಜ್ಯದಲ್ಲಿ ನಮ್ಮ ರಾಗಿಗೆ ಖರೀದಿಗೆ ತುಂಬ ಡಿಮ್ಯಾಂಡ್ ಇದೆ, ರಾಗಿ ಬೇಕು ಅಂತ. ಆದ್ದರಿಂದ ಕ್ಲೀನ್ ರಾಗಿ ಕೊಟ್ಟರೆ ಅಂತರ್ರಾಜ್ಯಕ್ಕೆ ಇದಕ್ಕಾಗುತ್ತೆ. ಈಗ ನಮ್ಮ ಸರ್ಕಾರ ಏನು ಲಿಮಿಟ್ ಮಾಡಿದ್ದಾರೆ 20 ಕ್ವಿಂಟಾಲು ಅಂದರೆ ಬರ ಎಕರೆಗೆ 10 ಕ್ವಿಂಟಾಲು, ಮ್ಯಾಕ್ಸಿಮಮ್ 20 ಕ್ವಿಂಟಾಲು ಅಂತ. ಒಳ್ಳೆ ರಾಗಿ ನಮಗೆ ಸಪ್ಲೈ ಆಯಿತು ಅಂತಂದರೆ ನಮ್ಮ ರೈತರ ಕಡೆಯಿಂದ, ಆಮೇಲೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಲಿಮಿಟನ್ನು ತೆಗೆದುಹಾಕುತ್ತೆ. ಒಬ್ಬ ರೈತರಿಗೆ ಬೇಕು ಅಂದರೆ 100 ಕ್ವಿಂಟಾಲ್ ಬೇಕು ಅಂದರೆ ಖರೀದಿ ಮಾಡ್ಬೋದು.